ಸೊ ಬಾಯ್ಸ್ ಒನ್ ಸೈಡ್ ಅಂಡ್ ಗರ್ಲ್ಸ್ ಒನ್ ಸೈಡ್, ಮಿಡಲ್ ಅಲ್ಲಿ ನನ್ನ ಬೆಂಚ್ ನಾನು. ಓ ಅದು ಒಂದು ಕ್ಯಾರೆಕ್ಟರ್ ಹಿಟ್ ಆಯ್ತು. ಅಂಡ್ ಎಲ್ಲರೂ ಕೇಳ್ತಾ ಇದ್ರು ಹೂ ಇಸ್ ದಟ್ ಆರ್ಟಿಸ್ಟ್, ಹೂ ಇಸ್ ದಟ್ ಪರ್ಸನ್, ಹೂ ಇಸ್ ದಟ್ ಪರ್ಸನ್. ಮೇ ಬಿ ಸಿಚುವೇಶನ್ ಮೇಡ್ ಮೀ ಟು ಡೂ ದಟ್ ಟರ್ನ್ ಓವರ್ ಅಂತ. ಹಾಗೆ ನಾನು ಇಲ್ಲಿ ಬಂದೆ. ಆ್ಯಂಡ್ ಆ ಮನಿ ಲೈಕ್ ಮೇ ಬಿ ದ್ಯಾಟ್ ಐ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಮನಿ ಟಿಲ್ ದ್ಯಾಟ್ ಟೈಮ್. ನಂಗೆ ಗೊತ್ತಿರಲಿಲ್ಲ ಏನಂತ ಅಂತ. ಬಟ್ ಮೈ ಡ್ಯಾಡ್ ವಾಸ್ ನಾಟ್ ಇನ್ ಅ ಸ್ಟೇಬಲ್ ಮೈಂಡ್ ಟು ವರ್ಕ್. ಆ್ಯಂಡ್ ನಮ್ಮಮ್ಮ ಬೇರೆ ಮನೆಯಲ್ಲೆಲ್ಲ ಕೆಲಸ ಮಾಡಿದ್ರು, ನಮಗೆ ಬೆಳೆಸಿದ್ರು. ನಾವು 3 ಜನ ಬೆಳೆದ್ವಿ. ಆ್ಯಂಡ್ ದೇರ್ ವಾಸ್ ಅ ಟೈಮ್ ವೆನ್ ಐ ಹ್ಯಾಡ್ ಸ್ಲೆಪ್ಟ್ ಇನ್ ರೈಲ್ವೆ ಸ್ಟೇಷನ್ಸ್ ಆಲ್ಸೋ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ VT ನ್ಯೂಸ್. ನಾನು ಶಾಲಿನಿ ಆಚಾರ್. ಒಂದು ಸಿನಿಮಾಗೆ ಸಕ್ಸಸ್ ಆಗಬೇಕು ಅಂದರೆ ಆ ಸಿನಿಮಾದ ಕತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಆ ಸಿನಿಮಾದ ಹಾಡು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆ ಹಾಡಿಗೆ ಜೀವ ತುಂಬೋರು ಅಂದರೆ ನೃತ್ಯಗಾರರು. ಸೊ ಆ ಡಾನ್ಸರ್ಸ್ಗಳು ಹಾಡಿಗೆ ಜೀವ ತುಂಬಿ ಎಷ್ಟೋ ಹಾಡುಗಳು ಆ ಡ್ಯಾನ್ಸಿಂದಾನೇ ಫೇಮಸ್ ಆಗಿದೆ. ಸೊ ಹೀಗೆ ತಮ್ಮ 5ನೇ ವರ್ಷದಿಂದ ಡ್ಯಾನ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಇದಾದ ನಂತರ ಕನ್ನಡ, ತಮಿಳು, ತೆಲುಗು, ತುಳು ಭಾಷೆ ಸೇರಿ ಹಲವಾರು ಭಾಷೆಗಳಲ್ಲಿ ಇವರು ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದ್ದಾರೆ. ಮಾದಕ ನೃತ್ಯಗಾರ್ತಿಯಾಗಿ ವರ್ಕ್ ಮಾಡಿದ್ದಾರೆ. ಬೇರೆ ಯಾರೂ ಅಲ್ಲ, ಅಲಿಶಾ ಆಂಡ್ರೆ ಅವರು. ಮ್ಯಾಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ನಾನು ಚೆನ್ನಾಗಿದ್ದೀನಿ. ಸೊ ನೀವು ನಮಗೆ ಪರಿಚಿತ ಇರೋದು ಮಾದಕ ಎಕ್ಸ್ಪ್ರೆಷನ್ಸ್, ಮೋಹಕ ಮೈಮಾಟದಿಂದ ನೀವು ನಮಗೆ ಪರಿಚಯ ಇದ್ದೀರಿ. ಆದರೆ ಈಗ ನನ್ನ ಕ್ವೆಶನ್ಸ್, ನೀವು ನಿಮ್ಮ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ಸ್ವಲ್ಪ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಅಂದರೆ ಪುಟಾಣಿ ಅಲಿಶಾ ಹೇಗಿದ್ರು, ತುಂಟಾಟಗಳು, ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ. ನಾರ್ಮಲ್ ಆಗಿ ನಾನು ಒಂದು ತುಂಬ ರಿಸರ್ವ್ಡ್ ಸಾರ್ಟ್ ಆಫ್ ಗರ್ಲ್ ಚೈಲ್ಡ್ಹುಡಲ್ಲಿ. ಆ್ಯಂಡ್ ಏನು ಹೇಳಬೇಕಿದ್ರೆ ನಮ್ಮ ಕ್ಲಾಸಸ್ಸಲ್ಲಿ ನನಗೆ ಅಂತ ಒಂದು ಸಪ್ರೇಟ್ ಬೆಂಚ್ ಇರ್ತಾಯಿತ್ತು. ಓಕೆ. ಅಂದರೆ ಅಷ್ಟು ನಾನು ಲೈಕ್ ಮಾತಾಡ್ತಾ ಇದ್ದೆ. ಐ ವಾಸ್ ನಾಟ್ ಇವನ್, ನಾನು ಅಷ್ಟು ಏನು ಎಜುಕೇಷನಲ್ಲಿ ಟೂ ಮಚ್ ಗುಡ್ ಅಲ್ಲ. ಐ ಮೀನ್ ಎಕ್ಸ್ಟ್ರೀಮ್ಲಿ ಬ್ಯಾಡ್. ಅಂದರೆ ನಮ್ಮ ಕ್ಲಾಸಲ್ಲಿ ಇರುವಂಥ ಎಲ್ಲ ಸ್ಟೂಡೆಂಟಲ್ಲಿ ಲಾಸ್ಟ್ ಸಿಗುವಂಥ ಪಾಯಿಂಟ್ಸ್ ಮೇ ಬಿ ನಾನೇ ಇರ್ಬೋದು ಅದರಲ್ಲಿ. ಸೊ ಅದಕ್ಕೆ ನಮ್ಮ ಕ್ಲಾಸಲ್ಲಿ ನಾನು ಓದಿದ್ದು ಸೇಕ್ರೆಡ್ ಹಾರ್ಟ್ಸ್ ಕುಲ್ಶೇಗರಲ್ಲಿ, ಮೀನ್ಸ್ ಮ್ಯಾಂಗ್ಳೂರಲ್ಲಿ. ಸೊ ನನ್ನ ಸ್ಟಡೀಸ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆ್ಯಂಡ್ ಅದ್ರ ಮುಂಚೆ ನಾನು ಫಸ್ಟ್ ಆ್ಯಂಡ್ ಸೆಕೆಂಡ್ ಮಾಡಿದ್ದು ಬಾಂಬೆಯಲ್ಲಿ, ಘಾಟ್ಕೋಪರಲ್ಲಿ. ಮೈ ಪ್ರೈಮರಿ ಸ್ಟಡೀಸ್. ಸೊ ನಮ್ಮ ಕ್ಲಾಸಲ್ಲಿ ಅಂದರೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರು ಇದ್ರು. ಸೊ ಬಾಯ್ಸ್ ಒನ್ ಸೈಡ್ ಆ್ಯಂಡ್ ಗರ್ಲ್ಸ್ ಒನ್ ಸೈಡ್, ಮಿಡಲಲ್ಲಿ ನನ್ನ ಬೆಂಚ್ ನಾನು. ಓಕೆ, ಅಂದರೆ ಸಿಂಗಲ್ ಬೆಂಚ್. ಸಿಂಗಲ್ ಬೆಂಚ್ ಮಧ್ಯದಲ್ಲಿ. ಓ, ಅಷ್ಟು ತರಲೆ ಮಾಡ್ತಿದ್ರ ಅಂತನಾ? ಅಷ್ಟು ಮಾತಾಡ್ತಾ ಇದೆ. ಪ್ಲಸ್ ಎಜುಕೇಶನಲ್ಲೂ ಸ್ವಲ್ಪ ಬ್ಯಾಕ್ ಇದ್ದೆ ಅಲ್ವಾ. ಎಷ್ಟು ಮಾತಾಡ್ಬಿಟ್ಟು ಎಜುಕೇಶನ್ ಬ್ಯಾಕ್ ಇದ್ದೀವಿ ಅಂದರೆ ಅದಕ್ಕೆ ನಂದು ಒಂದು ಸಪ್ರೇಟ್ ಬೆಂಚ್ ಇರ್ತಾ ಇತ್ತು. 1st ಇಂದ 10th ತನಕ ಅದೇ ಬೆಂಚಲ್ಲಿ ಕುತ್ಕೊಂಡಿದ್ದೆ ನಾನು. ಓಕೆ. ಐ ಮೀನ್ ಮೈ 1st to 10th ಅದು ಸ್ಕೂಲಲ್ಲಿ ಅದೇ ಬೆಂಚಲ್ಲಿ ನಾನು ಕುತ್ಕೊಂಡಿದ್ದೇನೆ. ಅಂದರೆ ನಿಮಗೆ ಕ್ಲಾಸ್ ರೂಮ್ಸ್ ಎಲ್ಲ ಚೇಂಜ್ ಆಗ್ತಿರ್ಲಿಲ್ವಾ? ಚೇಂಜ್ ಆಗ್ತಾ ಇತ್ತು. ಎವ್ರಿ ಚೇಂಜಸ್ ಆಲ್ಸೋ ನಾನು ಅದೇ ಬೆಂಚ್. ಓಕೆ. ಸೊ ಹೀಗೆ ನೀವು ಅಂದರೆ ಆಟಗಳು, ಗೇಮ್ಸಲ್ಲೆಲ್ಲ ಮುಂದೆ ಇದ್ರಾ? ಇಲ್ಲ, ನಾನು ಯಾವುದ್ರಲ್ಲೂ ಮುಂದೆ ಇರಲಿಲ್ಲ ರಿಯಲಿ. ನಾನು ಎದರಲ್ಲಿ ಎವ್ರಿಥಿಂಗ್ ಅಲ್ಲಿ ಬ್ಯಾಕ್ ಇದ್ದೆ. ಓನ್ಲಿ ದ ಥಿಂಗ್ ಇಸ್ ಲೈಕ್ ನನಗೆ ಇದು ಡ್ಯಾನ್ಸ್ ಅಂದರೆ ಸ್ವಲ್ಪ ಇಷ್ಟ. ನನ್ಗೆ ಗೊತ್ತಿರಲಿಲ್ಲ ನನಗೆ ಇಂತಹ ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಬಟ್ ನೆಕ್ಸ್ಟ್ ನಾನು ಎಲ್ಲದಲ್ಲಿ ಬ್ಯಾಕೇ ಇದ್ದೆ ಸ್ಕೂಲ್ಸಲ್ಲಿ. ಆದರೆ ಡ್ಯಾನ್ಸಲ್ಲಿ ಮಾತ್ರ ಮುಂದೆ ಇದ್ರು. ಅದಕ್ಕೆ ಈಗ ಡ್ಯಾನ್ಸರ್ ಆಗಿ ಗುರುತಿಸ್ಕೊಂಡಿರೋದು ಕೂಡ. ಆ್ಯಂಡ್ ಅದು ಮಾದಕ ನೃತ್ಯಗಾರ್ತಿಯಾಗಿ ಆ ಎಕ್ಸ್ಪ್ರೆಷನ್ಸಿಂದಾನೇ ಎಲ್ಲರನ್ನೂ ಕಿಲ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಸ್ಕೂಲ್ ಲೈಫ್ ಆಗಿದ ತಕ್ಷಣ ಒಂದು ಮೇಜರ್ ಟರ್ನಿಂಗ್ ಅಂದರೆ ಎಲ್ಲರ ಲೈಫಲ್ಲಿ ಟರ್ನಿಂಗ್ ಅಂದರೆ ಹೇಳಬೇಕಿದ್ರೆ, ನಾನು 1st to 10th ನಾನು ಡಲ್ ಸ್ಟೂಡೆಂಟ್ ಇದ್ದೆ, ಟೋಟಲಿ ಡಲ್. ಓಕೆ. ಸೊ ಯು ಕ್ಯಾನ್ ಟೆಲ್ ಲೈಕ್ ABCD ಗ್ರೇಡಲ್ಲಿ ಬರೋಂಥ ಸ್ಟೂಡೆಂಟ್ ಹೂ ಹ್ಯಾಸ್ ಟೋಟಲಿ ರೆಡ್ ಅಂತಾರಲ್ಲ, ರೆಡ್ ಮಾರ್ಕ್ಸ್ ಹಂಗೆ. ಆಫ್ಟರ್ ದ್ಯಾಟ್ ಫಸ್ಟ್ PUC ಸೆಕೆಂಡ್ PUC ಐ ಡೋಂಟ್ ನೋ ವಾಟ್ ಮೇಡ್ ಮಿ ಚೇಂಜ್ ಓವರ್. ನಾನು ಚೇಂಜ್ ಓವರ್ ಹೆಂಗೆ ಅದೇ ನಂಗೆ ಗೊತ್ತಿಲ್ಲ ನನಗೆ. ಬಟ್ ಐ ವಾಸ್ ಮೋರ್ ಬೆಟರ್ ದೆನ್ ಸ್ಟಡೀಸ್ ದೆನ್ ದ 10th. ಓಕೆ ಓಕೆ ಓಕೆ. 10th ಅಲ್ಲಿ ಹೆಂಗ ಪುಷ್ ಮಾಡ್ಕೊಂಡು ಪಾಸ್ ಮಾಡಿದ್ರು. ಸೊ 1st and 2nd ನಾನು ಸ್ವಲ್ಪ ಗುಡ್ ಇನ್ ಸ್ಟಡೀಸ್ ಆದೆ.
ಆ್ಯಂಡ್ ನಾನು ಸ್ಕಾಲರ್ಶಿಪ್ ಸ್ಟೂಡೆಂಟ್ ಅದೇ, ಲೈಕ್ ಮೆರಿಡ್ ಆ್ಯಂಡ್ ಸ್ಕಾಲರ್ಶಿಪ್ ಸ್ಟೂಡೆಂಟ್. ಓಕೆ ಓಕೆ ಓಕೆ, ಅಂದರೆ ಆ ರೇಂಜ್ಗೆ ಯಾ ಇಟ್ ವರ್ಕ್ ಚೇಂಜ್. ಸೊ ನಾನು ಆರ್ಟ್ಸ್ ತೊಗೊಂಡೆ ಆ್ಯಂಡ್ ಐ ವಾಸ್ ವೆರಿ ಗುಡ್ ಇನ್ ಸ್ಟಡೀಸ್ ಆ್ಯಂಡ್ ಆಲ್ ಅದೇ. ದಟ್ ಇಸ್ ಆರ್ಟ್ಸ್ ನಂಗೆ ಸಿಗೋದು ಅಂದರೆ ಇಟ್ ವಾಸ್ ಅ ಬಿಗ್ ಥಿಂಗ್ ಓನ್ಲಿ, ಬಟ್ ನಂಗೆ ಸಿಕ್ತು ಆರ್ಟ್ಸಲ್ಲಿ. ಸೊ ಆರ್ಟ್ಸಲ್ಲಿ ನಾನು ತೊಗೊಂಡೆ ಆ್ಯಂಡ್ ಆರ್ಟ್ಸ್ ನಾನು ಮಾಡ್ತಾಯಿದ್ದೆ. ಆ್ಯಂಡ್ ಇನ್ ದ್ಯಾಟ್ ಪೀರಿಯಡ್ ಆಫ್ ಟೈಮ್, ಆ ಪೀರಿಯಡ್ ಆಫ್ ಟೈಮಲ್ಲಿ ನಮಗೆ ಒಂದು ಡ್ರಾಮಾ ಇತ್ತು, ಒಂದು ಸ್ಮಾಲ್ ಡ್ರಾಮಾ. ಆ್ಯಂಡ್ ಆ ಡ್ರಾಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇತ್ತು. ಇಟ್ ವಾಸ್ ಅ ಕಾಮಿಡಿ ಕ್ಯಾರೆಕ್ಟರ್. ಓಕೆ, ಅಂದರೆ ಏನು ಗೊತ್ತಾ, ಒಂದು ವಿಲೇಜಲ್ಲಿ ಇರುವಂತಹ ಒಂದು ಗಣ್ಯ ವ್ಯಕ್ತಿ, ಅದರ ಬ್ಯಾಕಲ್ಲಿ ಒಬ್ರು ಇರ್ತಾರಲ್ಲ, ಒಂದು ಕಾಮಿಡಿ ಕ್ಯಾರೆಕ್ಟರ್, ಸ್ವಲ್ಪ ನೀಲ್ ಡೌನ್ ಮಾಡ್ಕೊಂಡು ಹಿಂಗೆ ಇರ್ತಾರಲ್ಲ, ಇದು ಛತ್ರಿ ಎಲ್ಲ ಇಟ್ಕೊಂಡು, ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಒಂದು ಹುಡುಗಿಗೆ ನಾನು ಸೆಲೆಕ್ಟ್ ಮಾಡಿದೆ. ನಾನು ಎಲ್ಲ ಡ್ರಾಮಾ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲ ಟೀಚ್ ಮಾಡ್ಕೊಂಡು ಇಟ್ಟೆ. ಮತ್ತೆ ಆ ಹುಡುಗಿ ಡ್ರಾಮಾನ ನೀವು ಅದನ್ನೆಲ್ಲ ನಾನು ಆರ್ಗನೈಸ್ ಮಾಡಿದೆ, ಟೋಟಲಿ ಡ್ರಾಮಾನು ಆರ್ಗನೈಸ್ ಮಾಡಿಕೊಂಡು. ಆ ಡೇಯಲ್ಲಿ ಎಲ್ಲರೂ ಇದ್ರು, ಫುಲ್ ಸ್ಟೂಡೆಂಟ್ಸ್ ಎಲ್ಲ ಇದ್ರು. ಇಟ್ ವಾಸ್ ನಾನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಆಗ್ನೆಸ್ ಅಲ್ಲಿ ಓದಿದೆ. ಸೊ ಆಗ್ನೆಸ್ ಇಸ್ ಇನ್ ಮ್ಯಾಂಗ್ಳೂರ್ ಓನ್ಲಿ, ಬಟ್ ಇಟ್ ಈಸ್ ಆಫ್ ಟೋಟಲಿ ಗರ್ಲ್ಸ್. ನೀವು ದೌರ್ಜನ್ಯಕ್ಕೊಳಗಾಗಿದ್ದೀರಾ? ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆಯೇ? ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಿದ್ದಾರಾ? ಶೋಷಣೆಗೆ ಒಳಗಾಗಿದ್ದೀರಾ? ಅಸ್ಪೃಶ್ಯತೆಗೊಳಗಾಗಿದ್ದೀರಾ? ನಿಮ್ಮಿಂದ ಮೂಲಭೂತ ಹಕ್ಕುಗಳನ್ನ ಕಿತ್ತುಕೊಳ್ಳುವವರ ವಿರುದ್ಧ ಹೋರಾಟ ಮಾಡುವ ಬನ್ನಿ. ನನ್ನ ಹಕ್ಕು ಅತಿ ಶೀಘ್ರದಲ್ಲೇ ವಿಟಿ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ. ಸಮಾಜದ ಬದಲಾವಣೆಗಾಗಿ. College, yeah. It was like first PUC and second PUC. Okay. And this drama I organized, ನಾನು ಆರ್ಗನೈಸ್ ಮಾಡಿದೆ. ಬಟ್ ಆ ಡ್ರಾಮಾದಲ್ಲಿ ಇದು ಈ ಗರ್ಡ್ ಕ್ಯಾರೆಕ್ಟರ್ ಇತ್ತಲ್ವಾ, ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿಲ್ಲ ಅವರು. ಓಕೆ, ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಯಾರಿಗೆ ಏನು ಗೊತ್ತಿಲ್ಲ, ಬಿಕಾಸ್ ಅದರದ್ದು ಡೈಲಾಗ್ಸ್ ಎಲ್ಲ ಗೊತ್ತಿರಲಿಲ್ಲ. ಆದ್ಮೇಲೆ ನಾನು ಅನ್ಕೊಂಡೆ ಓಕೆ ಫೈನ್ ನಾನೇ ಮಾಡ್ತೀನಿ ಅಂತ. ಬಟ್ ಅಟ್ ದ್ಯಾಟ್ ಡ್ರಾಮಾದಲ್ಲಿ ಆ ಕ್ಯಾರೆಕ್ಟರ್ ಹಿಟ್ ಆಯಿತು. ಅದು ಒಂದು ಕ್ಯಾರೆಕ್ಟರ್ ಹಿಟ್ ಆಯಿತು. ಆ್ಯಂಡ್ ಎಲ್ಲರೂ ಕೇಳ್ತಾ ಇದ್ರು ಹೂ ಇಸ್ ದ್ಯಾಟ್ ಆರ್ಟಿಸ್ಟ್, ಹೂ ಇಸ್ ದ್ಯಾಟ್ ಪರ್ಸನ್, ಹೂ ಇಸ್ ದ್ಯಾಟ್ ಪರ್ಸನ್, ಬಿಕಾಸ್ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಆವಾಗ ನಂಗೆ ಗೊತ್ತಾಯಿತು ಕಿ ಓಕೆ ಫೈನ್, ಐ ಹ್ಯಾವ್ ದಿಸ್ ಟ್ಯಾಲೆಂಟ್ ಆಲ್ಸೋ ಇನ್ ಮೀ. ಸೊ ಹಿಂಗೆ ಸ್ಟಡೀಸ್ ಎಲ್ಲ ಹೋಗ್ತಾ ಇದೆ ಅಲಿಶಾ? ಆದಮೇಲೆ ನಾನು ಡಿಗ್ರಿ ಎಲ್ಲ SDM ಅಲ್ಲಿ ಮಾಡಿದೆ, ಶ್ರೀ ಧರ್ಮಸ್ಥಳ ಶ್ರೀರ ಅದನ್ನು ಮಾಡಿದೆ. ಆದಮೇಲೆ ಐ ಹ್ಯಾವ್ ಡನ್ ಮೈ HR. ಆ ಟೈಮೆಲ್ಲ HR ಮಾಡಿದೆ, ಫಿನಿಶ್ ಮಾಡಿದೆ. ಓಕೆ, ಸೊ ಈ ಥರ ಎಲ್ಲ ಸ್ಟಡೀಸ್ನ ಕಂಪ್ಲೀಟ್ ಮಾಡಿ ಯಾಕೆ ನಿಮಗೆ ಇಂಡಸ್ಟ್ರಿ ಲಿಂಕ್ ಹೆಂಗೆ ಸಿಕ್ತು ಅಲಿಶಾ ಅವರೇ? ನಾನು ಇದೆಲ್ಲ ಕಂಪ್ಲೀಟ್ ಆದಮೇಲೆ ಐ ವಾಂಟೆಡ್ ಟು ವರ್ಕ್. ನಾನು ವರ್ಕ್ ಮಾಡಬೇಕು ಅಂತ ಬ್ಯಾಂಗ್ಳೂರ್ಗೆ ಬಂದೆ. ಎಜುಕೇಷನ್ ಬೇಸಿಸ್ ಮೇಲೆ? ಎಜುಕೇಷನ್ ಬೇಸಿಸ್ ಮೇಲೆ. ದೇರ್ ವಾಸ್ ಸಮಥಿಂಗ್, some misunderstanding between lot of things in my house and all the thing. ನಾನು ಅನ್ಕೊಂಡೆ ಓಕೆ ಫೈನ್, ಲೆಟ್ ಮೀ ಸ್ಟಾರ್ಟ್ ವರ್ಕಿಂಗ್ ಸಮ್ವೇರ್ ಎಲ್ಸ್ ದೆನ್ ಬ್ಯಾಂಗ್ಳೂರ್. ನಾನು ಅಲ್ಲಿ ವರ್ಕ್ ಮಾಡಬಾರ್ದು ಅಂತ ಅಂದ್ಕೊಂಡೆ. ಆ್ಯಂಡ್ ದೇರ್ ವಾಸ್ ಏನಂತಾರೆ ಟರ್ನ್ ಓವರ್ ಇನ್ ಮೈ ಲೈಫ್ ಅಂತ. ಮೇ ಬಿ ಸಿಚುವೇಶನ್ ಮೇಡ್ ಮೀ ಟು ಡೂ ದಟ್ ಟರ್ನ್ ಓವರ್ ಅಂತ. ಹಾಗೆ ನಾನು ಇಲ್ಲಿ ಬಂದೆ. ಆ್ಯಂಡ್ ಐ ರಿಯಲಿ ಡೋಂಟ್ ಹ್ಯಾವ್ ಮನಿ ಆ್ಯಂಡ್ ನಥಿಂಗ್ ಇನ್ ಮೈ ಹ್ಯಾಂಡ್. It was just hardly had some money all over. And our money, like maybe that, I don't know the value of money till that time. ನಂಗೆ ಗೊತ್ತಿರಲಿಲ್ಲ ಏನಂತ ಅಂತ. Because we were not from a very huge background ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ we were ಏನಂದರೆ ನಾವು ನನ್ನ ಬರ್ತ್ ಪ್ಲೇಸ್ ಕುವೈಟಲ್ಲಿದ್ದು. ಆ್ಯಂಡ್ ಸದ್ದಾಮ್ ಟೈಮಲ್ಲಿ ಐ ಥಿಂಕ್ ಸೊ ನಿಮ್ಗೆ ಗೊತ್ತಿರ್ಬೋದು, ಈ ಸದ್ದಾಮ್ ಟೈಮಲ್ಲಿ ಏನೋ ವಾರ್ ಆಗಿತ್ತು ಕುವೈಟಲ್ಲಿ. ಆವಾಗ ನಾನು ಮತ್ತು ನಮ್ಮ ಫ್ಯಾಮಿಲಿ, ನಮ್ಮ ಟೋಟಲ್ ಆಗಿ ಫ್ಯಾಮಿಲಿ, ನಾವು ಅಲ್ಲಿಂದ ಬರಬೇಕಾಗಿತ್ತು ಇಂಡಿಯಾಗೆ. ಬಿಕಾಸ್ ನಾವು ಬರಲೇಬೇಕು. ಹೂಎವರ್ ಇಂಡಿಯನ್ಸ್ ಆರ್ ಸ್ಟೇಯಿಂಗ್ ದೇರ್ ಹ್ಯಾಸ್ ಟು ಕಮ್ ಬ್ಯಾಕ್. ಅದು ಏನು ಗೊತ್ತಾ, ಒಂದು ನನ್ನ ಮಮ್ಮಿ ಹೇಳ್ತಾ ಇದ್ರು, ಇಟ್ ವಾಸ್ 25 days ಆಫ್ ಟ್ರಾವೆಲ್ ವಿಚ್ ವಿ ಹ್ಯಾಡ್ ಟು ಡೂ. ಆ್ಯಂಡ್ ಏನಂತಾರೆ ಗೊತ್ತಾ, ಇದು ಲೈಕ್ ಹೌ ದೇ ಗಿವ್ ಬ್ರೆಡ್ ಅಲ್ಲ, ಬ್ರೆಡ್ ಆ್ಯಂಡ್ ಮಿಲ್ಕ್, ಹಾಗೆ ನಮಗೆ ಕೊಟ್ಟು ನಾವು ಆ 25 days ಜರ್ನಿ ಮಾಡ್ಕೊಂಡು ನಾವು ಇಂಡಿಯಾಗೆ ಬಂದ್ವಿ ಟು ಸೇವ್ ಆರ್ ಲೈಫ್ ಫ್ರಮ್ ದಟ್ ವಾರ್. ಏನು ಏಜ್ ಇತ್ತು ಮ್ಯಾಮ್ ನಿಮಗೆ ಅವಾಗ? ಐ ವಾಸ್ ಅ ಸ್ಮಾಲ್ ಬೇಬಿ. ನಾನು ಒಂದು 5 years, ಮೇ ಬಿ 4 years ಬೇಬಿ.
Okay. ಲೈಕ್ ದಟ್. ಆದಮೇಲೆ ನಾವು ಅಲ್ಲಿಂದ ಓಡ್ಕೊಂಡು ಬಂದ್ವಿ, ಬಿಕಾಸ್ ನಮಗೆ ಇರೋಕ್ಕೆ ಆಗ್ತಾ ಇರಲಿಲ್ಲ ಹಂಗೆ, ಬಿಕಾಸ್ ಎಲ್ಲ ನೋಡಿದ್ರೆ ಬಾಂಬ್ ಎಲ್ಲ. ಸೊ ಹೌ ಕ್ಯಾನ್ ಯು ಸ್ಟೇ ಇನ್ ದಟ್ ಪ್ಲೇಸ್ ಅಲ್ವಾ? ಸೊ ನಾವು ಅಲ್ಲಿಂದ ಓಡ್ಕೊಂಡು ಬರಬೇಕಾಯಿತು ಇಂಡಿಯಾಗೆ. 4 ವರ್ಷದ ಮಗು ಲೈಕ್ ಆ ವಾರ್ ಸಿಚುವೇಶನ್ನ, ಮತ್ತು ನೀವು ಹೇಳಿದ್ರಿ ದಟ್ ಬ್ರೆಡ್ನ ಕೊಡ್ತಿದ್ರು ಅವಾಗ ತೊಗೊಂಡು, ಆಮೇಲೆ 25 ಡೇಸ್ವರೆಗೂ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದೆ ಪೇರೆಂಟ್ಸ್ ಜೊತೆ ಅಂತ. ಆ ಮನಸ್ಥಿತಿ ಹೇಗಿರುತ್ತೆ ಮ್ಯಾಮ್ ನಿಮಗೆ? ನನಗೆ ರಿಯಲಿ ಅಂಡರ್ಸ್ಟ್ಯಾಂಡೇ ಆಗ್ತಾ ಇರಲಿಲ್ಲ, ಬಿಕಾಸ್ ಐ ಆಮ್ ಅ ಸ್ಮಾಲ್ ಬೇಬಿ ಅಲ್ಲ. ಬಟ್ ನನ್ನ ಅಮ್ಮ ಅಪ್ಪ ಎಲ್ಲ ಹೇಳ್ತಾ ಇದ್ರು, ನಮ್ಮಮ್ಮ ಅಪ್ಪ ನಮ್ಮದು ಗ್ರ್ಯಾಂಡ್ ಮದರ್ ಎಲ್ಲ ಹೇಳ್ತಾ ಇದ್ರು, ನಾವೆಲ್ಲ ಬಿಟ್ಟು ಬಂದಿದ್ದೀವಂತೆ. ನಮ್ಮ ಹತ್ರ ಏನು ಇರಲಿಲ್ಲ ಅಂತೆ ತೊಗೊಂಡು ಬರೋಕ್ಕೆ, ನಮಗೆ ತೊಗೊಂಡು ಬರೋಕ್ಕೆ ಆಗ್ತಾ ಇರಲಿಲ್ಲ. ಸಂದಾಮ್ ನಮಗೆ ಅಲೌಡೇ ಮಾಡಿಲ್ಲ ತೊಗೊಂಡು ಬರೋಕ್ಕೆ. ವಿ ವೇರ್ ನಾಟ್ ಇನ್ ಅ ಸಿಚುವೇಶನ್ ತೊಗೊಂಡು ಬರೋದು ಅಂತ. To save our life is more important than bringing anything from there. So when we came here we had money. It's not that we don't have money and all thing. We had money and all thing. But my dad was not in a stable mind to work. Okay. And my mother had to work and my mother had to suffer. And ನಮ್ಮಮ್ಮ ಬೇರೆ ಮನೆಯಲ್ಲೆಲ್ಲ ಕೆಲಸ ಮಾಡಿದ್ರು, ನಮಗೆ ಬೆಳೆಸಿದ್ರು. ನಾವು 3 ಜನ ಬೆಳೆದ್ವಿ. ಬೇರೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅದರಲ್ಲಿ ಅದು ಕಷ್ಟಪಟ್ಟು ನಮ್ಗೆ ಗೊತ್ತು ಕಷ್ಟ ಅಂದರೆ ಏನು, ಆ ಬೆಲೆ ಆಫ್ ಮನಿ ಆಲ್ಸೋ ಗೊತ್ತು. ಸೊ ಅದೇ ಅಂತ ಇದ್ದೀನಿ, ಬ್ಯಾಂಗ್ಳೂರ್ಗೆ ಬರುವಾಗ ಕೆಲಸಕ್ಕೆ ಬಂದಿದ್ದೆ ಹುಡುಕಕ್ಕೆ, ಬಿಕಾಸ್ ಐ ಹ್ಯಾವ್ ಟು ಬಿ ಅ ಸಪೋರ್ಟ್ ಟು ಮೈ ಫ್ಯಾಮಿಲಿ. ಬಟ್ ಏನಾಯ್ತು ಅಂದರೆ ನಂದು ಹೆಂಗೆ ಅಂದರೆ ಆ ಕೆಲಸ ಸಹ ನಂಗೆ ಸಿಕ್ಕಿಲ್ಲ. ಓಕೆ. ನನಗೆ ಈವನ್ HR ಮಾಡಿದ್ಮೇಲೆ ನನಗೆ ಜಾಬ್ ಸಿಕ್ಕಿಲ್ಲ. ಓಕೆ. ಓಕೆ. ಆ್ಯಂಡ್ ಒನ್ ಆಫ್ ದ ಗರ್ಲ್ ಯಾರು ನಮ್ಗೆ ಹೇಳಿದ್ರು ಇಲ್ಲಿ ಬರಬೇಕು ಅಂತ ಹೇಳಿದ್ರು, ಶಿ ಆಲ್ಸೋ ಲೆಫ್ಟ್ ಮೈ ಸಪೋರ್ಟ್. ಐ ವಾಸ್ ನೋವೇರ್. ಟೋಟಲಿ ನನಗೆ ಏನು ಗೊತ್ತಿಲ್ಲ, ಏನಿದೆ ಅಂತ ಗೊತ್ತಿಲ್ಲ, ನಥಿಂಗ್. ಆ್ಯಂಡ್ ಐ ಡೂ ರಿಮೆಂಬರ್ ದೇರ್ ವಾಸ್ ಟೈಮ್ ವೆನ್ ಐ ಡೋಂಟ್ ಈವನ್ ಹ್ಯಾವ್ ಫುಡ್ ಟು ಈಟ್. And there was a time when I had slept in railway stations also. Okay. That extreme was my life. ಇದು ಎಲ್ಲ 10 years before story. And this ಇದೆಲ್ಲ ನನಗೆ ಒಂದು ಸ್ಟ್ರಾಂಗ್ ಹುಡುಗಿ ಹಂಗೆ ಮಾಡೋಕ್ಕೆ ಕಲಿಸಿತ್ತು ಇದೆಲ್ಲ. ನಿಜ ಮ್ಯಾಮ್, ನನಗೆ ಸರ್ಪ್ರೈಸ್ ಆಗ್ತಿದೆ. ಆ್ಯಂಡ್ ಸಾಮಾಜಿಕ ಬದಲಾವಣೆಗಾಗಿ ನೋಡಿ VT ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ.